ದುಡಿಯುವ ಕಾರ್ಮಿಕರ ಕಾರ್ಡ್ ರದ್ದು ಆರೋಪ ಕಾರ್ಮಿಕರ ನಿರೀಕ್ಷಕರ ಕಚೇರಿಗೆ ಮುತ್ತಿಗೆ ಹಾಕಿದ ಕಾರ್ಮಿಕರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಕಾರ್ಮಿಕ ಇಲಾಖೆಯವರು ನಿಜವಾದ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದುಪಡಿಸಿ ದುಡಿಯುವ ಕಾರ್ಮಿಕರ ಕಾರ್ಡ್ ರದ್ದು ಮಾಡಿದ್ದಾರೆ ಮತ್ತು ಇತರ ವ್ಯಾಪಾರಸ್ಥರ ಕಾರ್ಡುಗಳನ್ನು ಮುಂದುವರಿಸಿದ್ದಾರೆ ಎಂದು ಆರೋಪಿಸಿ ವಿವಿಧ ಕಾರ್ಮಿಕರು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿದ್ದ ಕಾರ್ಮಿಕ ಇಲಾಖೆಗೆ ಮುತ್ತಿಗೆ ಹಾಕಿದ ಘಟನೆ ಜರುಗಿತು. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ಕಾರ್ಮಿಕ ಇಲಾಖೆಯ ಎದುರು ಸರದಿ ಸಾಲಿನಲ್ಲಿ ನಿಂತು ಆಕ್ಷೇಪಣೆ ಸಲ್ಲಿಸುತ್ತಿದ್ದರು. ಈ ಸಮಯದಲ್ಲಿ ಕಾರ್ಮಿಕ ನಿರೀಕ್ಷಕ ನಾಗರಾಜ್ ಮಧುರ ಸ್ಥಳಕ್ಕೆ ಬರುತ್ತಿದ್ದಂತೆ ಎಲ್ಲಾ ಕಾರ್ಮಿಕರು ಒಟ್ಟಿಗೆ ಸೇರಿ ನಮಗೆ ನ್ಯಾಯ ಒದಗಿಸಿಕೊಡುವಂತೆ ಮುತ್ತಿಗೆ ಹಾಕಿದರು. ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಕಳೆದ ವಾರದಲ್ಲಿ ನಕಲಿ ಕಾರ್ಮಿಕರ ಕಾರ್ಡುಗಳನ್ನು ರದ್ದುಪಡಿಸಿದ್ದಾರೆ. ಆದರೆ ಅವರು ರದ್ದುಪಡಿಸಿದ ಲಿಸ್ಟ್ನಲ್ಲಿ ನಿಜವಾದ ಕಾರ್ಮಿಕರ ಹೆಸರುಗಳೇ ಹೆಚ್ಚಾಗಿ ಸೇರ್ಪಡೆಯಾಗಿವೆ ಹೊರತು ನಕಲಿ ಕಾರ್ಮಿಕರ ಕಾರ್ಡ್ ಹೊಂದಿದವರ ಹೆಸರುಗಳು ಇಲ್ಲ. ಅಧಿಕಾರಿಗಳು ಮಾಡಿದ ತಪ್ಪಿನಿಂದಾಗಿ ನಿಜವಾಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಕಾರ್ಡುಗಳು ರದ್ದಾಗಿವೆ. ಕೂಡಲೇ ಅಧಿಕಾರಿಗಳು ನಿಜವಾದ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಮಾನದಲ್ಲಿ ಹೋರಾಟಕ್ಕೆ ಸಜ್ಜಾಗಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ಕಾಮಗಾರಿ ಭಾರತೀಯ ಮಜೂರ್ ಸಂಘ ಬೆಳಗಾವಿ ಜಿಲ್ಲಾ ಸಮಿತಿ ರಾಮದುರ್ಗ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಪ್ರಶಾಂತ್ ಕಲದಗಿ, ಪದಾಧಿಕಾರಿಗಳಾದ ಮಾರುತಿ ವಾರ್ಥಪ್ಪವರ್, ಮಂಜು ಕಲ್ಲಣ್ಣವರ್, ಕಾರ್ಮಿಕ ಮುಖಂಡರಾದ ಬಸ್ಸು ಮಾಳಶೆಟ್ಟಿ, ಈರಪ್ಪ ಮಾಳಿ, ಬಿಂಸಿ ಶಿಂದೆ ಹಾಗೂ ಕಟ್ಟಡ ಕಾರ್ಮಿಕರು ಪಾಲ್ಗೊಂಡಿದ್ದರು. ಎಂಡಿ ಸೋಹಿಲ್ ಬೈರ್ಕದಾರ, ಚಿಕ್ಕಿ ನ್ಯೂಸ್ ಕನ್ನಡ, ರಾಮದುರ್ಗ. ಕಟ್ಟಡ ಕಾರ್ಮಿಕರು ನಮ್ಗೆ ಗೊತ್ತಿರ್ಲಾರ್ದೆ ಏನಾದ್ರು ಆಗಿದ್ರೆ ನಮ್ಮ ಗಮನಕ್ಕೆ ಅವ್ರು ನೋಟಿಸ್ ಕೊಡ್ಬೇಕು ಸಂಘಕ್ಕೆ. ನೋಡ್ರಿ, ನಿಮ್ಮ ಸಂಘದಿಂದ ಬಂದರೆ ಇವ್ರು ಕಾರ್ಮಿಕರಲ್ಲ, ಅದಕ್ಕೆ ನೋಡಿ ಅಂತ ನಮ್ಗೆ ನೋಟಿಸ್ ಕೊಡ್ಬೇಕು, ನಮ್ಮ ಗಮನಕ್ಕೆ ತರ್ಬೇಕು. ಯಾವುದೋ ಗಮನಕ್ಕೆ ತರಲಾರ್ದ ಎಲ್ಲರೂ ಫೇಕ್ ಅಂದ್ರೆ ಎಲ್ಲರೂ ಕಟ್ಟಡ ಕಾರ್ಮಿಕರಲ್ಲ ಅಂದು ಅವ್ರದಾದ ಸರ್ವಾಧಿಕಾರಿ ತೀರ್ಮಾನ ತಗೊಂಡು ರಿಜೆಕ್ಟ್ ಮಾಡ್ತಾ ಇದಾರೆ. ಎಲ್ಲ ಕಟ್ಟಡ ಕಾರ್ಮಿಕರು ಅಂದ್ರೆ ಯಾರು ಸರ್ ಹಂಗಾದ್ರ? ಕಟ್ಟಡ ಕಾರ್ಮಿಕರು ನೋಡ್ರಿ, ಇವತ್ತ ಸರಿಸುಮಾರು ವೈರಿಂಗ್ ಕೆಲಸ ಇರಬಹುದು, ಹೆಲ್ಪರ್ಕಿ ಒಳಗೆ ಎಲ್ಲ ಬರ್ತೈತಿ. ಇವತ್ತು ವೈರಿಂಗ್ ಮಿಸ್ತ್ರಿ ಮಾಡ್ತಾನೆ, ತನ್ನ ಒಳಗೆ 8 ಜನ 10 ಜನ ಕೆಲಸ ಮಾಡ್ತಿರ್ತಾನೆ, ಅವ್ನು ತನ್ನಾಗ ಹೆಲ್ಪರ್, ಅವನು ಕೆಲಸಗಾರ ಬರ್ತಾನೆ. ಪೇಂಟಿಂಗ್ ಕೆಲಸ ಮಾಡೋರು, ತರ ಅಗಿಯೋರು, ತರ ಒಂದು ಬಿಲ್ಡಿಂಗ್ ಕಟ್ಟಡ ತರ ಅಗಿಯೋದ್ರಿಂದ ಸ್ಟಾರ್ಟ್ ಆಗಿ ಕೊನೆಯವರೆಗೂ ಸಾಕಷ್ಟು ಜನರು ಅಲ್ಲಿ ಬಂದು ಹೋಗ್ತಾರೆ. ಪೇಂಟಿಂಗ್ ಇರ್ಬೋದು, ಡಿಸೈನ್ ಇರ್ಬೋದು. ಯಾವ ಕಾರಣಕ್ಕೆ ರಿಜೆಕ್ಟ್ ಆಗ್ತಾ ಇದಾವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಕಾರಣಕ್ಕೆ ಅಂತಂದ್ರೆ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಅದು ನಾನು ರಾಜಕೀಯ ರೀತಿ ಮಾತಾಡ್ದಂಗೆ ಆಗ್ತೈತಿ. ಹಿಂದಿದ್ದ BJP ಸರ್ಕಾರ ಸಾಕಷ್ಟು ಅನುಕೂಲತೆ ಮಾಡ್ತು. ಈಗಿರೋ ಸರ್ಕಾರ ಅವ್ರದ್ದಾದ ಒಂದು ವೇದಾಗ ಅವ್ರದ್ದು ಒಂದು ಬುದ್ಧಿ ಚಾತುರ್ಯತೆಯಿಂದ ನಿಜವಾದ ಕಟ್ಟಡ ಕಾರ್ಮಿಕರು ಯಾರು ಇರ್ತಾರೆ ಅವ್ರಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಪಾಪ ಇವ್ರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ. ನೋಡ್ರಿ, 10 ಸಲ ವೆರಿಫಿಕೇಶನ್ ಮಾಡ್ರಿ, 10ಕ್ಕೆ ಈಗ 10 ಜನ ಇವ್ರು ಅರ್ಜಿ ಹಾಕಿದೀವಿ ಅಂದ್ರೆ 5 ಜನ 50% ಅಲ್ಲ ಅಂತ ತೀರ್ಮಾನ ಅವರಷ್ಟು ಗೌರವ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಾಗಬಾರ್ದು. 10 ಜನಲ್ಲಿ ಒಬ್ರು ತಪ್ಪಿದ್ರೆ ಅವ್ರಿಗೆ ಬುದ್ಧಿ ಹೇಳ್ಬೇಕು, ನೋಡಮ್ಮ ಅರ್ಜಿ ಹಾಕ್ಬಾರ್ದು, ನಿನ್ನ ಮೇಲೆ ಶಿಕ್ಷೆ ಆಗ್ತದೆ, ಅಥವಾ ಯಾವ ಸಂಘದ ಆ ಸಂಘದ ಪದಾಧಿಕಾರಿ ಕರೆಸಿ ಇವ್ರು ಹೇಳ್ಬೇಕು. ಕೇಳಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಹೋಗ್ತಾ ಇದೀವಿ. ನಾಳೆ ನಾಡಿದ್ದು ನಾವು ಲೆಟರ್ ಬರಿತಾ ಇದೀವಿ, ಧರಣಿ ಕುಂದಿರ್ತಿದ್ದೀವಿ, ಇವ್ರ ಮೇಲೆ ಅನ್ಯಾಯ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಏನು ಕೇಳ್ತಾ ಇದಾರೆ ಅಂದ್ರೆ, ಮೇಲಧಿಕಾರಿ ಲೇಬರ್ ಆಫೀಸರ್ ಬರ್ತಾರೆ. ಮಾನ್ಯ ರಾಜ ಸಾಹೇಬ್ರು ಏನು ಹೇಳ್ತಿದ್ರೆ, ನೀವು ಕೆಳಮಟ್ಟದ ಕಾರ್ಮಿಕ ನಿರೀಕ್ಷಕರ ಹತ್ರ ಹೋಗಿ ನಿಮ್ಮ ಕಟ್ಟಡ ಕಾರ್ಮಿಕರು ಹೌದು ಅಲ್ಲೋ ಅದು ರಿಜೆಕ್ಟ್ ಆದರೆ ಅವ್ರ ಹತ್ರ ಅವ್ರಿಗೆ ತಿಳಿಸಿ ಹೇಳಿ ಅಲ್ಲಿಂದ ಮಂಜೂರಾತಿ ನೀವು ಮಾಡಿಸಿ ಹಾಕಿಬಿಟ್ರೆ ನಾವಿಲ್ಲಿ ಮಂಜೂರಾತಿ ಬರ್ಬಿಡ್ತೀವಿ. ಅವ್ರು ಬರ್ತಕ್ಕಂಥ ರಿನ್ವಾಲ್ ಆಗಲಿ, ಹೊಸ ಕಾರ್ಡು, ಹೆರಿಗೆ ಅರ್ಜಿ, ಮದುವೆ ಧನಸಹಾಯ, ಮರಣದ ಧನಸಹಾಯ, ವೈದ್ಯಕೀಯ ಧನಸಹಾಯ ಎಲ್ಲ ಆಗಿಬಿಡ್ತೈತೆ. ಇವ್ರದೇ ಮೇನ್ ಫೈನಲ್. ಇವ್ರು ಒಂದು ವೇಳೆ ಉದ್ದೇಶಪೂರ್ವಕ ಮಾಡಿದ್ರು ಮತ್ತು ನಮ್ಮ ಸರ್ಕಾರ ಒಂದು ಇದನ್ನು ಕೊಟ್ಟಿದ್ರು, ಮೇಲ್ಮನವಿ ಅಂತ 90 ದಿವಸ ಟೈಮಿಂಗ್ ಇರ್ತೈತಿ. ಮೇಲ್ಮನವಿ ಮಾಡಕ್ಕೆ 30 ದಿವಸದಲ್ಲಿ ನಾವು ಹೋಗಿ ಇವ್ರು ಮೇಲ್ಮನವಿ ನಾವು ಮಾಡ್ಕೋತೀವಿ. ಪ್ರತಿ ಸಲ ಮೇಲ್ಮನವಿಗೆ ಇವ್ರಿಗೆಲ್ಲ ಹಿಯರಿಂಗ್ ಟೈಪ್, ಕೋರ್ಟ್ ಹಿಯರಿಂಗ್ ಟೈಪ್, ಇವರೆಲ್ಲ ಕೆಲಸ ಬಿಟ್ಟು ಬೆಳಗಾವಿ ಕರ್ಕೊಂಡು. ಸರ್ ಇವರು ನಿಮ್ಮ ಕಡೆ ಕೆಲಸಕ್ಕೆ ಬರ್ತಾರೆ? ಎಷ್ಟು ದಿನದಿಂದ ಬರತ್ತಾರೆ? ಅವರು ಸುಮಾರು ಒಂದು 4-5 ವರ್ಷದ ಮೇಲೆ ಆಗ್ತದೆ ಬರಕ್ಕೆ. ಹ್ಞೂ ಅವ್ರು ಕಾಯಂ ನಮ್ಮಂತಕ್ಕೆ ಬರ್ತಾರೆ ಕೆಲಸಕ್ಕೆ. ಮತ್ತು ಅವ್ರು ಫೋನ್ ಎತ್ತಿಲ್ಲ, ಮತ್ತು ಏನೋ ಹಿಂಗೇನೋ ವಿಷಯ ಫೋನ್ ಅವ್ರು ಹಚ್ಚಾರ ಇಲ್ಲ, ಯಾರಿಗೆ ಗೊತ್ತೈತ್ರಿ? ಅವ್ರಿಗೆ ಅವ್ರ ಅಂತ್ಯಕ್ಕೆ ಬಂದೇನೇ ಇಲ್ಲ, ಅವ್ರ ಇನ್ಸ್ಪೆಕ್ಷನ್ಗೆ ಬಂದೇನೇ ಇಲ್ಲ. ಅವ್ರ ಅಂತ್ಯಕ್ಕೆ ಬಂದ ಕೆಲಸ ಹಚ್ಚಿ ಕೇಳ್ಕೊಂಡ ಮಾಡ್ರೆ ಹಾಕವ್ರಿ. ಇವ್ರು ಬರ್ಲಾರ್ದ ಇಲ್ಲೇ ರಿಜೆಕ್ಟ್ ಮಾಡ್ರಿ, ಏನು ಮಾಡಿದ್ರಿ? ಅವ್ನ 5-6 ಮಂದಿ ಮಾಡಿಸಿವ್ರಿ ನಾವು. ಈಗ ರಾಮದುರ್ಗ ತಾಲೂಕ ಏನು ಕಲಾದಿಗವ್ರು ಅದಾರಲ್ಲ, ಅವ್ರ ಹತ್ರ ಸ್ವಲ್ಪ ಗಮನಕ್ಕೆ ಮುಂದೆ ಕೇಳ್ಕೊಂಡ್ರೆ ಅವ್ರು ಏನಂತಾರೆ? ಈಗ ಅವ್ರು ಫೀಲ್ಡಿಗೆ ಬಂದು ಮಾಡಿದೀನಿ ಅಂತ ಹೇಳ್ತಾರೆ. ಈಗ ಅವ್ರ ಅಧಿಕಾರಿಗಳು ರಿಜೆಕ್ಟ್ ಮಾಡಿದ್ದು ಏನು ನೋಡಿ ಮಾಡ್ಯಾರ ಬೇಕಲ್ಲ ರೀ ಸರ್? ಅಲ್ಲಮ್ಮ, ನಿಮ್ಮ ಮನೆಗೆ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಅವ್ರು ನೀವು ಕೆಲಸದ ಮೇಲೆ ಬಂದಾರ, ನೀವು ಕೆಲಸ ಮಾಡೋ ಮುಂದೆ ಅವ್ರ ಮನೆಗೆ ಬಂದಾರೋ, ನಿಮ್ ಕೆಲಸ ಮಾಡೋರು ಬಂದಾರ. ಈಗ ಸದ್ಯಕ್ಕೆ ನೀವು ಎಲ್ಲಿ ಕೆಲಸ ಮಾಡ್ಲಿಕ್ಕೆ? ಫೋನ್ ಮಾತ್ರ ಬಂದವ್ರಿ. ಆದ್ರ ಫೋನ್ ಬಂದ್ರ ನಾವ ಕೆಲ್ಸನಾಗ ಇರ್ತೇವ್ರಿ. ಒಮ್ಮೆ ನಮ್ಮ ಕಡೆ ಇರ್ತೇವೆ, ಇರಂಗಿಲ್ರಿ ಸರ್. ನಾವ ಕೆಲ್ಸನಾಗಿದ್ರ ಕೈಚಲ್ದಾಗ ಇಟ್ರು ಇರ್ಬೋದ್ರಿ, ನಾವ್ ಇಡತೀವ್ರಿ ಪ್ರತಿದಿನ. ಮತ್ ಕಿಶದ ಹಿಂದ ಬಿದ್ರ ಅದನ್ನ ಯಾರ ಕಡೆ ಕೆಲಸ ಮಾಡ್ತೀರಿ ನೀವು? ನಾವ್ ನಮ್ಮ ಊರು ಕಡೆ ಅಲ್ಲೇ ಬಾಜು ಹಳ್ಳಿಯಾಗ ಅವ್ರು ಎಲ್ಲಿ ಹಿಡಿತಾರಲ್ಲ ಹೋಗಿ ಕೆಲಸ ಮಾಡ್ತೀವಿ. ಏನ್ ಕೆಲಸ ಮಾಡ್ತೀರಿ?